ಹೆಬ್ಬಾಳ ಲೇಕ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಅಲ್ಲಿ ನಡೀತಿರೋ ಮಿಸ್ಟೀರಿಯಸ್ ಆಕ್ಟಿವಿಟೀಸ್ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಅಲ್ಲಿ ನಡೀತಿರೋ ಮಿಸ್ಟೀರಿಯಸ್ ಆಕ್ಟಿವಿಟೀಸ್ಗಳಲ್ಲಿ ಒಂದನ್ನು ನಾನೀಗ ಹೇಳ್ತೀನಿ. ಒಂದಿನ ಗಣಪತಿ ಹಬ್ಬದ ಟೈಮಲ್ಲಿ ಇಬ್ಬರು ಫ್ರೆಂಡ್ಸ್ ಗಣಪತಿ ವಿಸರ್ಜನೆ ಮಾಡಿ ಮನೆ ರಿಟರ್ನ್ ಹೋಗ್ಬೇಕಾದ್ರೆ ಅವ್ರ ಗಾಡಿ ಕೆಟ್ಟೋಗುತ್ತೆ. ಇನ್ನೇನು ಮನೆ ಹತ್ರದಲ್ಲೇ ಇದೆಯಲ್ಲ ಅಂತ ಹೇಳಿ ಗಾಡಿನ ಅಲ್ಲೇ ಬಿಟ್ಟು ನಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಆ ನಡ್ಕೊಂಡು ಹೋಗೋ ದಾರಿಯಲ್ಲಿ ಅವ್ರಿಗೆ ಹೆಬ್ಬಾಳ ಲೇಕ್ ಸಿಗುತ್ತೆ. ಹಂಗೆ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಆ ಲೇಕ್ ಕಡೆಯಿಂದ ಯಾರೋ ಹುಡುಗಿ ಹೇಳ್ತಿರೋ ವಾಯ್ಸ್ ಇವ್ರಿಗೆ ಕೇಳಿಸುತ್ತೆ. ಆಗ ಇಬ್ರು ಒಬ್ರು ಮುಖ ಒಬ್ರು ನೋಡ್ಕೋತಾರೆ. ಅದ್ರಲ್ಲಿ ಒಬ್ಬ ಫ್ರೆಂಡು ತಡಿ ಮಚ್ಚ ನೋಡ್ಕೊಂಡ್ ಬರ್ತೀನಿ ಅಲ್ಲೇನಿದೆ ಅಂತ ಹೇಳ್ತಾನೆ. ಆಗ ಇನ್ನೊಬ್ಬ ಫ್ರೆಂಡು ಬೇಡ ಮಚ್ಚ ಈ ಏರಿಯಾ ಫಸ್ಟೇ ಸರಿ ಇಲ್ಲ, ಆದಷ್ಟು ಬೇಗ ನಾವು ಮನೆಗೆ ಸೇರ್ಕೊಂಡ್ಬಿಡೋಣ ಅಂತ ಹೇಳ್ತಾನೆ. ಆದ್ರೂ ಇವ್ನು ಕೇಳದೆ ಹಠ ಮಾಡ್ಕೊಂಡು ಆ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ ಹೇಳಿ ನೋಡ್ಕೊಂಡ್ ಬರಕ್ ಹೋಗ್ತಾನೆ. ಆ ಹೋಗಿ 2 ನಿಮಿಷಕ್ಕೆ ರಿಟರ್ನ್ ಬರ್ತಾನೆ. ಅವಾಗ ಇವನು ಯಾಕೆ ಮಚ್ಚ 2 ನಿಮಿಷಕ್ಕೆ ರಿಟರ್ನ್ ಬಂದಂತ ಕೇಳಿದಾಗ ಅವ್ನು ಹೇಳೋದೇನಂದ್ರೆ, ನನ್ನಲ್ಲಿ ಹೋದಾಗ ಲೇಕ್ ದಡದಲ್ಲಿ ಒಂದು ಹುಡುಗಿ ಅಳ್ಕೊಂಡು ಕೂತಿರೋದನ್ನ ನೋಡಿದೆ. ಅವಳ ಹಿಂದೆಯಿಂದ ಕರೆದು ಮಾತಾಡ್ಸಕ್ ಟ್ರೈ ಮಾಡಿದೆ, ಆದ್ರೆ ಅವಳು ರೆಸ್ಪಾನ್ಸೇ ಮಾಡಲಿಲ್ಲ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಓಡ್ ಬಂದೆ. ಈಗೇನಿಲ್ಲ ಮಚ್ಚ ನಡಿ ಹೋಗೋಣ ಅಂತೇಳಿ ಅಲ್ಲಿಂದ ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ನಡೆಯಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸಡನ್ ಆಗಿ ಹಿಂದೆ ಜೋರಾಗಿ ಗಾಳಿ ಬೀಸ್ದಂಗೆ ಆಗುತ್ತೆ. ಇದೇನಪ್ಪಾ ಅಂತೇಳಿ ಹಿಂದೆ ನೋಡಿದಾಗ ಆ ಗಾಳಿಯಲ್ಲಿ ಅಲ್ಲಿ ಕೂತು ಅಳ್ತಿರೋ ಹುಡುಗಿ ಪಾಸ್ ಆಗ್ತಾಳೆ. ಅದನ್ನ ನೋಡಿ ಓಡೋಗಿ ಮನೆಗೆ ಮಲಗಿದವರು 1 ವಾರ ಆದ್ರೂ ಎದ್ದಿರಲ್ಲ.